ತಿಂಡಿ ಕೊಡ್ತಾ ಇದ್ದಾರೆ. ನಮ್ಮ ಅತ್ತಿಗೆಯವ್ರು ಆಲ್ರೆಡಿ ಕೊಟ್ಟಾಯ್ತು. ಇವ್ರು ಇವಾಗ ಕೊಡ್ತವ್ರೆ ಎಲ್ಲ. ರೆಡಿ ಆಯ್ತಾ ಇದೆ. ಹಂಗ ಗಡ್ಕ ಮಾಡಾಗ ಬೊಕ್ಕಿ ಇದ್ದಾರೆ ಇವಳೆ ಕಣಪ್ಪ ಫೇವ್ರೇಟ್ ಅವಳಿಗೆ, ಅದಕ್ಕೋಸ್ಕರ ನೆಗಾಡಿಸ್ತಾರೆ. ಆಯ್ ಬೇಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಸಿದ್ದೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋಗ್ತಾ ಇದ್ದೀವಿ ಬೆಂಗಳೂರಿಂದ. ಬೆಳಿಗ್ಗೆ ನಮ್ಮ ಅಕ್ಕ ಫ್ರೆಂಡ್ ಫಸ್ಟು, ಆಮೇಲೆ ನನಗೆ ಫ್ರೆಂಡು, ಅವಳು ನಮ್ಮ ಅಮ್ಮ ಕರ್ಕೊಂಡು ಜೊತೆಲಿ ಹೋಗ್ತಾ ಇದ್ದಾಳೆ. ರೆಡಿ ಲೇಟ್ ಆಗ್ಬಿಟ್ಟಿದೆ, ಬೇಗ ಬೇಗ ಹೋಗ್ತಾ ಇದ್ದೀವಿ. ಲಾಗೇನು ಮಾಡೋಕ್ಕಾಗಿಲ್ಲ, ಇಲ್ಲಿ ನಮ್ಮ ಬಿಸಿಲುಗೆ ಎಪ್ಪಿ ಬಿಸಿಲು. ಹಾಗಾಗಿ ನಮ್ಮ ಹಸ್ಬೆಂಡ್ ಈ ಥರ ರೆಡಿಯಾಗಿದ್ದಾರೆ, ನಾವು ಈ ಥರ ರೆಡಿಯಾಗಿ ಫುಲ್ ತೋರಿಸ್ತೀನಿ. ಬಿಸಿಲು ಅದು ಬೆಂಕಿ ಬಿಸಿಲು ಹಂಗಾಗೈತೆ. ತಿಂಗಿಸ್ಕೊಂಡು ನಿಧಾನಕ್ಕೆ ಹೋಗ್ತಿದ್ವಿ, ಆಲ್ರೆಡಿ ಲೇಟ್ ಆಗ್ಬಿಟ್ಟೈತೆ. ಬನ್ನಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಇಲ್ಲೇನು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಬೈಕಲ್ಲಿ ಬಿಸಿಲು. ಇದು ನಮ್ಮ ಅಕ್ಕನ ಮಗಳು ಬರ್ತಡೇ ಲಾಗು. ನಾವು ಬೇಗನೆ ಬೆಂಗಳೂರಿಂದ ಬಂದು ಅಲ್ಲಿಂದ ರೆಡಿಯಾಗಿ ತುಂಬಾ ಟೈಮ್ ಆಗಿತ್ತು ಅಂತ ಬೇಗ ನಾವು ಹೊರಟಿ ಬಂದುಬಿಟ್ವಿ. ಇಲ್ಲಿ ಅಲ್ಲಿಂದ ಫಸ್ಟ್ ಬಂದಿದ್ದು ಹೊಸಮಾರಮ್ಮನ ದೇವಸ್ಥಾನ ಹತ್ರ ಬರ್ತಡೇ ಇದ್ದಿದ್ದು. ಹಂಗಾಗಿ ಫಸ್ಟ್ ಬಂದಿದ್ದೆ ನಾವು ದೇವಸ್ಥಾನದ ಹತ್ರ ಪೂಜೆ ಮಾಡಿಸೋದು ಅಂತೇಳಿ ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲಿಗೆ ಫಸ್ಟ್ ಬಂದು ಎಲ್ಲರೂ ಪೂಜೆ ಮಾಡಿಸ್ತಾ ಇದ್ರು. ಹಾಗೆಲ್ಲ ಪೂಜೆ ಎಲ್ಲ ಆಗಿ ನಮ್ಮ ಹಸ್ಬೆಂಡ್ ಹಿಡ್ಗಾಯಿ ಹೊಡಿತೀನಿ ಅಂತ ಹೇಳಿ ಗಾವಿ ಹೊಡಿತಿದ್ರು. ಎಲ್ಲರೂ ಅಲ್ಲೇ ನಿಂತಿದ್ರು ಅಂತ ಹೇಳಿ ಬೀಳುತ್ತೆ ಮುಖಕ್ಕೆ ಅಂತ ಹೇಳಿ ಎಲ್ಲರನ್ನೂ ಹಿಂದೆ ಕಳಿಸಿ ಎಲ್ಲ ಹೊಡೆದ್ರು. ಅಲ್ಲಿಂದ ನಾವು ಚೌಟ್ರಿ ಹತ್ರ ಬಂದ್ವಿ. ಬರ್ತಡೇ ಪಾರ್ಟಿ ಹಾಲ್ ಇದೇನೇ ಮಾಡಿದ್ದು. ಎಲ್ಲ ಅಲ್ಲೇ ಆಲ್ರೆಡಿ ಎಲ್ಲ ಫಂಕ್ಷನ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದೋಗಿತ್ತು. ಎಲ್ಲ ಊಟಕ್ಕೆ ಹೋಗಿದ್ರು, ಅಷ್ಟೊಂದು ಲೇಟ್ ಆಗಿತ್ತು. ನಾವು ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಪಾಪು ಫುಲ್ ಅಳ್ತಿತ್ತು. ಎಲ್ಲರೂ ಜಾಸ್ತಿ ಜನ ನೋಡಿ ಅಂತ ಹೇಳಿ ನಮ್ಮ ಸಿಸ್ಟರ್ಸ್ಗಳು ಹಾಗೆ ನಮ್ಮ ಅತ್ತಿಗೆ ಎಲ್ಲರೂ ಅಲ್ಲೇ ಇದ್ದರು ಅಂತ ಹೇಳಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಹಾಯ್ ಮಾಡ್ತಿದ್ರು. ಹಾಗೆ ಎಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅದಾದಮೇಲೆ ಊಟಕ್ಕೆ ಹೋಗೋದ ಅಂತ ಹೇಳಿ ಎಲ್ಲರೂ ಊಟಕ್ಕೆ ಹೋದ್ವಿ. ಅದಾದಮೇಲೆ ಊಟ ಮುಗಿಸ್ಕೊಂಬಂದು ಜನ ಕಡಿಮೆ ಆದಮೇಲೆ ಪಾಪು ನೋಡಿ ಇವಾಗ ಎಲ್ಲ ಸಮಾಧಾನ ಆಗಿತ್ತು. ಬೆಳಿಗ್ಗೆಯಿಂದನೂ ಫುಲ್ ಅಳ್ತಿತ್ತು ಅಂತ ಹೇಳಿ ಮಾತಾಡ್ಸೋಕ್ಕೆ ಹೋಗಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗಿ ನೆಗಾಡ್ತಿದ್ಲು. ಹಂಗಾಗಿ ವೀಡಿಯೋ ಮಾಡ್ಕೊತಿದ್ದೆ. ಹಾಗೆ ಇಲ್ಲಿ ನಮ್ಮ ಅತ್ತಿಗೆ ಕರ್ಕೊಂಡಿದ್ದಾರಲ್ಲ ಅವ್ರ ಮಗಳು ಅಂದರೆ ಅವಳಿಗೆ ತುಂಬ ಇಷ್ಟ. ಅವಳು ನೋಡಿದ್ರೆ ಫುಲ್ ನೆಗಾಡ್ತಿದ್ಲು, ಅವಳು ನೆಗಾಡಿಸ್ತಿದ್ಲು ನೋಡಿ. ಇವಳೆ ಕಣಪ್ಪ ಫೇವ್ರೇಟ್ ಅವಳಿಗೆ, ಅದಕ್ಕೋಸ್ಕರ ನೆಗಾಡಿಸ್ತಾರೆ. ಫಂಕ್ಷನಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಬಂದು ನೈಟು ನಾವು ಲೂಡೋ ಆಡೋದಂತ ನಾನು ಪ್ಲ್ಯಾನ್ ಕೊಟ್ಟಿದ್ದೆ. ಇವ್ರು ನನ್ನೇ ಬಿಟ್ಬಿಟ್ಟೆ. ನಮ್ಮ ಅಣ್ಣ, ತಮ್ಮ, ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲ ಲೂಡೋ ಆಡ್ತಿದ್ರು. ನಂಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ. ಹಾಗಾಗಿ ಇವರೇ ಆಟಾಡ್ತಾ ಕೂತಿದ್ರು. ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆದಮೇಲೆ ಬೆಳಿಗ್ಗೆ ಫಂಕ್ಷನ್ ಇತ್ತು ಅಂತ ಹೇಳಿ ನನ್ನ ತಂಗಿದು ಆಫ್ ಸ್ಯಾರಿ ಫಂಕ್ಷನ್ ಇತ್ತು. ಹಾಗಾಗಿ ಬೇಗ ಮಲ್ಕೊಂಡು ಮತ್ತೆ 4 ಗಂಟೆಗೆ ಹೇಳಬೇಕು ಅಂತ ಹೇಳಿ ಬೇಗ ಮಲ್ಕೊಂಡು ಬೆಳಿಗ್ಗೆ 4 ಗಂಟೆ ಹೇಗೆ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವ್ರಿಗೆ ಮರಿ ಒಪ್ಪಿಸ್ಬೇಕಾಗಿತ್ತು ಅಂತ ಹೇಳಿ ಹರಕೆ ಇತ್ತು ಅಂತೇಳಿ ಬೆಳಗ್ಗೆ 4 ಗಂಟೆಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಬೆಳಗ್ಗೆ ಹೊಲ್ದ ಹತ್ರ ಹೋಗಿ ದೇವ್ರಿಗೆ ಮರಿ ಒಪ್ಸಕ್ಕಂತ ಹೇಳಿ ಇಲ್ಲಿ ಮರಿ ಇಟ್ಕೊಂಡೆಲ್ಲ ನಿಂತಿದ್ದಾರೆ. ನಮ್ಮ ಅಣ್ಣ ಇಟ್ಕೊಂಡು ನಮ್ಮ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಅವ್ರಿಗೆಲ್ಲ ವೆಯ್ಟ್ ಮಾಡ್ತಿದ್ದು. ಲೇಟ್ ಆಗಿಬಿಟ್ಟಿತ್ತು, ಹಂಗಾಗಿ ಬೇಗ ಬನ್ನಿ ಅಂತ ಹೇಳಿ ಎಲ್ಲರೂ ಹೊರಟು. ಒಂದು ಸ್ವಲ್ಪ ಬೇಗನೆ ಹೊರಟ್ವು. ನಾವು ಎಲ್ಲರಿಗೂ ವೆಯ್ಟ್ ಮಾಡ್ಕೊಂಡು ಅದಾದಮೇಲೆ ಎಲ್ಲ ಬಂದರು ಅಂತ ಹೇಳಿ ಹೊಲ್ದ ಹತ್ರ ಹೋಗಿ ನಾವು ದೇವಸ್ಥಾನದ ಹತ್ರ ಹೋಗಿ ಚಿಕ್ಕದೇವನ ಬೆಟ್ಟ ಅಂತ ಹೇಳಿ HD ಕೋಟೆ ಹತ್ರ ಹೋಗ್ಬೇಕು. ಅಲ್ಲಿ ಹೋಗಿ ನಮಗೆ ತೀರ್ಸೋಕ್ಕಾಗಿಲ್ಲ ಅಂತ ಹೇಳಿ ಇಲ್ಲೇ ನಮ್ಮ ಹೊಲ್ದ ಹತ್ರ ಕಲ್ಲು ಹಾಕ್ಬಿಟ್ಟು ಅದ್ರ ದೇವ್ರ ಹೆಸ್ರು ಹೇಳಿ 5 ಗಂಟೆ ಒಳಗಡೆ ಅದ ಮರಿನ ಒಪ್ಪಿಸ್ಬೇಕು. ಹಂಗಾಗಿ ಎಲ್ಲರೂ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ 8 ಜನ ಚಿಕ್ಕಮ್ಮ ದೊಡ್ಡಮ್ಮ ಆಗ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು ಎಲ್ಲರೂ ಬಂದು ಕಲ್ಲೆಲ್ಲ ಇಟ್ಟು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಸಾಮಾನು ಏನು ತಂದಿದ್ರು ಎಲ್ಲರೂ ಪೂಜೆ ಮಾಡ್ತಾ ಎಲ್ಲರೂ ಪೂಜೆ ಮಾಡಿದ್ರು. ಹಾಗೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮವರು ಮನೆ ದೇವರಲ್ವ, ಹಂಗಾಗಿ ಅವರು ಕೋಳಿ ತಂದು ಅವರು ಕುಯ್ತೀನಿ ಅಂತ ಹೇಳಿದ್ರೆ ಅವರು ಕುಯ್ಬೋದು. ಎಲ್ಲರೂ ಬಂದಿದ್ದರು. ಲೈಟ್ ಏನಿರಲಿಲ್ಲ ಅಂತ ಹೇಳಿ ಬೈಕ್ದು ಲೈಟೆಲ್ಲ ಹಾಕಿ ಇಟ್ಟಿದ್ರು. ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ರು ಪೂಜೆನ. ಹಾಗೆ ನಮ್ಮ ತಂಗಿ ಎಲ್ಲ ಪೂಜೆ ಮಾಡ್ತಿದ್ರು, ಹಾಗೆ ಎಲ್ಲ ನಮ್ಮ ಅಣ್ಣವರೆಲ್ಲ ಪೂಜೆ ಮಾಡ್ತಿದ್ರಲ್ವ, ಹಾಗಾಗಿ ಒಂದು ಸ್ವಲ್ಪ ರೇಗಿಸ್ಕೊಂಡು ಎಲ್ಲರೂ ಹಾಗೆ ರೇಗಿಸ್ಕೊಂಡು ಒಂದು ಸ್ವಲ್ಪ ಮಾತಾಡ್ತಾ ನಿಂತಿದ್ವಿ ಅವರೆಲ್ಲ ಪೂಜೆ ಮಾಡ್ತಿದ್ರು ಅಂತ ಹೇಳಿ.
ನಾವು ತಿನ್ನಕ್ಕಿಲ್ಲ, ನಾವು ಚಿಕನ್ ಓನ್ಲಿ. ಅಮ್ಮ ಈ ಮೊದಲೇ ಓದ್ರ ಬಿಡ್ತಾರೆ, ಟೈಮಿಂಗ್ ಕರೆಕ್ಟಾಗಿ 5 ಗಂಟೆಗೆ ಓದಿರ್ತದೆ ಅದು. ಶಾಂತರಾಜ್ ಅವರು ಹಂಗ ಗಡ್ಕ ಮಾಡಾಗ ಬೊಕ್ಕಿ ಇದ್ದ ನಿನಗ ಹೋದ್ರು ಅಲ್ಲಿ ಉದ್ರದೇನಮ್ಮ ಉದ್ರಮ್ಮ ಬೇಗ ಲೇಟ್ ಆಗಿಬಿಟ್ಟಿದೆ. ಹೋದ್ರು ಹೋದ್ರು ಆಡ್ಮರಿ ಎಲ್ಲ ಉದುರುತು ಅಂತೇಳಿ ಕಟ್ ಮಾಡುವಾಗ ನಾವು ಇರಲಿಲ್ಲ, ಬಂದುಬಿಟ್ವಿ. ಅಲ್ಲಿಂದ ಬಂದು ಫುಲ್ ಕೆಲಸ ಗಾಬರಿ ನಮಗಂತೂ ಫುಲ್ ವೀಡಿಯೋನೇ ಮಾಡ್ಕೊಳಕ್ಕಾಗಿರಲಿಲ್ಲ. ಇದು ನಮ್ಮ ಹಸ್ಬೆಂಡ್ ಮಾಡಿರೋ ವೀಡಿಯೋ. ಫೋನ್ ಇಸ್ಕೊಂಡು ಒಂದು ಸ್ವಲ್ಪ ನಾನೇ ಮಾಡು ಅಂತ ಹೇಳಿದ್ದೆ. ಹಾಗಾಗಿ ಒಂದೊಂದು ಸ್ವಲ್ಪ ಇಲ್ಲಿ ಅಡುಗೆ ಮನೆ ಹತ್ರ ನಮ್ಮ ಭಾವನೇ ಮಾಡ್ತಿದ್ದು. ಅವ್ರು ಕುಕ್ಕಿಂಗ್ ಭಟ್ರು ಅವರೇನೆ, ಫುಲ್ ಅವ್ರದ್ದೇ ಕುಕ್ಕಿಂಗ್ ಸೂಪರಾಗಿ ಮಾಡಿದರು ಮಾತ್ರ ಅಡುಗೆನೆಲ್ಲ. ಹಾಗೆ ಎಲ್ಲರೂ ಮನೆ ಜನ ಎಲ್ಲ ಸೇರಿ ಹೆಲ್ಪ್ ಮಾಡಿ, ನಮ್ಮ ಭಾವ ಭಟ್ರು ಆಗಿರೋದ್ರಿಂದ ಎಲ್ಲರೂ ಸೇರಿ ಹೆಲ್ಪ್ ಮಾಡಿ ಅವರೇ ಅಡುಗೆ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮ ಹಸ್ಬೆಂಡ್ ಕೂಡ ವಾಯ್ಸ್ ಕೊಟ್ಟಿದ್ದಾರೆ. ನಾನು ಚಿಕನ್ ರೆಡಿ ಆಯ್ತಾ ಇದೆ. ಭಟ್ರು ನಮ್ಮ ರವೇಣ್ ಅವರು, ಸಹಾ ಭಟ್ರು ಚಂದ್ರ ಅವ್ರು ಸೇರ್ಕೊಂಡಿದ್ದಾರೆ. ಬೆವ್ರ್ ಸಿಟಿ ಇದು ಮಟನ್ ಸರ್ ರೆಡಿ ಆಯ್ತಾ ಇದೆ. ಗೀ ರೈಸ್ ರೆಡಿ ಉಂಟು, ಗೀ ರೈಸ್ ರೆಡಿ ಇದೆ. ಚಿಕನ್ನು, ಮಟನ್. ಕಡೆ ಹೋಗೋದಂತೇಳಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕೊಂಡು ಬಂದಿದ್ದೆ. ಇಲ್ಲಿ ನೋಡಿದ್ರೆ ನನ್ನ ತಂಗಿ ಇನ್ನೂ ರೆಡಿಯಾಗಿರಲಿಲ್ಲ. ಹಂಗಾಗಿ ನಾವು ಹೊರಗಡೆ ಹೋಗೋದು ಸರಿ, ನೆಕ್ಸ್ಟ್ ಹೋಗೋದಾ ಹೇಳಿ ಸಂಜೆ ಅಂತ ಹೇಳಿ ನಾನು ಡ್ರೆಸ್ ಹಾಕೊಂಡು ಬಂದು ರೆಡಿಯಾಗ್ಬಿಟ್ಟು ಬಂದಿದ್ದೆ. ಅದರಲ್ಲೇ ನಮ್ಮ ಸಿಸ್ಟರ್ಸು ಹಾಗೆ ನಮ್ಮ ಅತ್ತಿಗೆ ಎಲ್ಲ ಸೇರಿ ನಾವೇ ರೆಡಿ ಮಾಡಿದ್ದೀವಿ. ನಮ್ಮ ಮೇಕಪ್ ಅವ್ರು ಯಾರನ್ನೂ ಏನು ಕರೆಸಿರಲಿಲ್ಲ. ಹಂಗಾಗಿ ನಂಗೆ ಲೇಟ್ ಆಗಿಬಿಡ್ತು. ಆಲ್ರೆಡಿ ಎಲ್ಲ ಹೋಗಿ ರೆಡಿಯಾಗಿದ್ರು. ನೀನು ಡ್ರೆಸ್ಸೇ ಹಾಕಿದ್ಯಾ, ರೆಡಿಯಾಗ್ಬಿಟ್ಟು ಬಂದಿದ್ದೆ, ನಾವು ಇನ್ನೂ ರೆಡಿಯಾಗಿಲ್ಲ ಅಂತ ಹೇಳಿ ಎಲ್ಲರೂ ಹೋಗಿ ಸ್ಯಾರಿ ಹಾಕೋ ರೆಡಿಯಾಗ್ಬಿಟ್ಟು ಬಂದರು. ನನಗೂ ಓಕೆ ಇದೆ, ಡ್ರೆಸ್ ಕಂಫರ್ಟಬಲ್ ಆಗಿದೆ, ಸ್ಯಾರಿ ಏನು ಬೇಡ ಅಂತ ಹೇಳಿ ನಾನೇನು ಸ್ಯಾರಿ ಹಾಕ್ಕೊಳ್ಳಿಲ್ಲ. ಸ್ಯಾರಿ ಹಾಕೋ ಪ್ಲ್ಯಾನ್ ಇತ್ತು, ಬಟ್ ಬೇಡ ಅಂತ ಲಾಸ್ಟ್ ಸರಿಗೆ ನಾನೇ ಬೇಡ ಅಂತ ಹೇಳಿ ಹಾಕ್ಕೊಳ್ಳಿಲ್ಲ. ನಮ್ಮ ಅಕ್ಕ ಅವರು ಮತ್ತು ನಮ್ಮ ಅತ್ತಿಗೆಯವರೆಲ್ಲ ಸೇರಿ ನಾವೇ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ಮಾಡ್ತಿದ್ವಿ. ಸ್ಯಾರಿ ಆದಮೇಲೆ ನೆಕ್ಸ್ಟು ಡ್ರೆಸ್ಸು ಒಂದು 3 ಡ್ರೆಸ್ ಹಾಕ್ಕೊಂಡೆಲ್ಲ ಚೇಂಜ್ ಮಾಡಿದ್ರೆ, ಹಂಗಾಗಿ ಸ್ಯಾರಿ ಹಾಕೊಂಡ್ರೆ ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ ಚೇಂಜ್ ಮಾಡೋಕ್ಕೆ ಅಂತ ಹೇಳಿ ನಾನೇನು ಜಾಸ್ತಿ ರೆಡಿ ಆಗಲಿಲ್ಲ. ಡ್ರೆಸ್ಸೆಲ್ಲ ಇದ್ದೆ. ಎಲ್ಲರೂ ರೆಡಿಯಾಗಿ ಮತ್ತು ನಮ್ಮ ಅಕ್ಕ ಅವರೆಲ್ಲ ಸೋಗ್ಲು ಇತ್ತಿದ್ರು. ನನ್ನ ತಂಗಿಗೆ ಎಲ್ಲ ಫಂಕ್ಷನ್ ಮಧ್ಯಾಹ್ನ ಟೈಮ್ ಆಗಿತ್ತು. ತುಂಬ ಜನನೇ ಬಂದಿದ್ದರು. ಎಲ್ಲ ತುಂಬಾ ಚೆನ್ನಾಗಾಯಿತು. ದೀಪಶ್ರೀ ಯಾಕೆ ಅಲ್ಲಾಕೆ ನಿಂತಿದೆ? ಏನ ಅದಕ್ಕೆ ಈ ಕಡೆ ಫ್ರೂಟ್ಸ್ ಇಟ್ಕೊಳ್ಳಿ. ಇವರಿಬ್ರು ಶಾಸ್ತ್ರ ಮಾಡ್ತಾರಂತೆ, ಇವ್ರು ನಂಗೆ ಮಾಡಕ್ ಬರಲ್ಲ. ಫ್ಯಾಮಿಲಿ ಕುಂಕುಮ ಕೊಡ್ತಿರೋರು, ಅಂಬಪುರದವರು, ಇವ್ರು ತಟಕೆರೋರು, ಹೂ ಕೊಡ್ತಾರೋರು. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಮತ್ತು ನಾವೇನು ಕೊಟ್ಟಿರಲಿಲ್ಲ, ಡ್ರೆಸ್ ಎಲ್ಲ ಕೊಡಬೇಕಾಗಿತ್ತು, ಕೊಬ್ಬರಿ ಎಲ್ಲ, ಅದೆಲ್ಲ ನಾವು ಕೊಟ್ಟಿರಲಿಲ್ಲ ಅಂತ ಹೇಳಿ ಸಂಜೆ ಹೋಗಿ ನಾವು ಅವ್ರ ಮನೆಗೆ ಎಲ್ಲರೂ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ನಮ್ಮ ಅತ್ತಿಗೆ ಎಲ್ಲರೂ ಹೋಗಿ ಕೊಡ್ತಿದ್ವಿ. ಎಲ್ಲರೂ ನೋಡಿ ಇಲ್ಲಿ ಸೇರಿ ಗಿಜ ಬಿಜ ಫುಲ್ಲು ಮನೆಯೊಳಗೆ ಎಲ್ಲರೂ ಕೊಡ್ತಾಯಿದ್ರು. ಬಂದು ಸೇರಿದ್ದಾರೆ. ಎಲ್ಲ ತೋಡಿಲಿ ತಗೊಂಡ್ ಬಂದ್ಗವ್ರೆ. ನಮ್ಮ ಅತ್ತಿಗೆವ್ರು ಆಲ್ರೆಡಿ ಕೊಟ್ಟಾಯ್ತು. ಇವ್ರು ಇವಾಗ ಕೊಡ್ತವ್ರೆ, ಎಲ್ಲ ಹಾಕತ್ತವ್ರೆ ತಟ್ಟೆಗೆ ಹಾಕೊಂಡು. ಐಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಮಾಡ್ಬೇಕಾಗಿರೋದೆಲ್ಲ ಈಗ ಮಾಡ್ತವ್ರೆ.
ಅವಕ್ಕ ನಮ್ ಕಾಡ ತಡೆಯಕ್ಕಾಗ್ದಾನೆ ಎದೆ ಹೊಂಟೋಯ್ತು. ಲೇ ಫೋಟೋ ಯಾರ್ದಾಗಿ ಚೆನ್ನಾಗ್ ಬರ್ತಾ ಇಲ್ಲ ಟೋಕನ್ ಅಯ್ಯೋ ದೇವ 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 ಯಾವ್ರೀ ಫೋಟೋ ತೆಗಿತಾರ ನಾನು ವಿಡಿಯೋ ಮಾಡ್ತೀನಿ ಫ್ಲಾಶ್ ಆನ್ ಮಾಡು ಬಿಡು ಹುಡುಗಿಗೆ ಆರತಿ ಮಾಡಿದ್ರು ಮನೆ ಒಳಗಡೆ ಬರ್ಬೇಕಾದ್ರೆ. ಈಗ ದೃಷ್ಟಿ ಆರತಿ ಎಲ್ಲ ಎರಡು ಮಾಡಿ ಒಳಗಡೆ ಕರ್ಕೋತಿದ್ರು. ಇವಾಗ ಸಂಜೆ ಮತ್ತೆ ತುಂಬ ಜನ ಮನೆಗೂ ಬಂದಿದ್ರು ಮಾತಾಡ್ಸ್ಕೊಂಡು ಹೋಗೋಕ್ಕೆ, ಮತ್ತು ಊಟಕ್ಕೆಲ್ಲ ಅವಾಗೆಲ್ಲ ಬಂದು ಮಾತಾಡ್ಸ್ಕೋಗಿದ್ರು ಅಂತ ಹೇಳಿ ಸಂಜೆ ಮತ್ತೆ ದೃಷ್ಟಿ ಎಲ್ಲ ತೆಗೆದು ಇದು ಮಾಡಿದ್ರು. ಮತ್ತು ಒಳಗಡೆ ಇನ್ನೂ ತುಂಬ ಜನ ಕೋಟ್ಲೆ ನಮ್ಮ ಫುಲ್ ಫ್ಯಾಮಿಲಿ ಇನ್ನು ಯಾರ್ಯಾರು ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲ ನೋಡಿಕೊಂಡು ಯಾವ್ಯಾವ ಡ್ರೆಸ್ ತಂದವ್ರೆ ಅಂತ ಹೇಳಿ ಎಲ್ಲರೂ ನೋಡ್ತಾ ಇದ್ರು. ಅಲ್ಲೇ ಇಡ್ಬೋದಾಗಿತ್ತು ಸ್ಟೇಜ್ ಮೇಲೆ, ಬಟ್ ಅಲ್ಲಿ ಯಾರೂ ಇರಲಿಲ್ಲ, ಫುಲ್ ಬ್ಯುಸಿ ಇದ್ರು ಅಂತ ಹೇಳಿ ಇಲ್ಲಿ ಮನೆ ಒಳಗಡೆ ಬಂದು ಎಲ್ಲ ಕೊಡ್ತಿದ್ರು ಮಾತಾಡಿಸ್ಕೊಂಡು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ.